ನಮಸ್ಕಾರ ಸ್ನೇಹಿತರೆ. ನಮ್ಮ ಬದುಕು ಎಷ್ಟು ಸ್ಟ್ರೆಸ್ನಿಂದ ತುಂಬಿರುತ್ತೆ ಅಲ್ವಾ? ಕೆಲಸ, ಮನೆ, ಜವಾಬ್ದಾರಿಗಳು, ಟೆನ್ಷನ್ ಎಲ್ಲವನ್ನು ಬಿಟ್ಟು ಒಬ್ಬಳೇ ಹೋಗಿ ಕೂತು ಬಿಡಬೇಕು ಅನ್ನೋ ಫೀಲಿಂಗ್ಸ್ ಬಹುತೇಕ ಮಹಿಳೆಯರಿಗೆ ಹೀಗೆ ಅನಿಸಿರುತ್ತೆ. ಆದರೆ ಅಂತಹ ಒಂದು ಜಾಗ ನಿಜವಾಗಿಯೂ ಇದೆ ಅಂದರೆ ನೀವು ನಂಬ್ತೀರಾ? ಇಂದು ನಾವು ಮಾತಾಡೋಣ ಬನ್ನಿ, ಮಹಿಳೆಯರಿಗಾಗಿಯೇ ಇರುವ ಒಂದು ರಹಸ್ಯ ದ್ವೀಪದ ಬಗ್ಗೆ. ಒಂದು ದ್ವೀಪಕ್ಕೆ ಹೋದರೆ ಅಲ್ಲಿ ಒಂದೇ ಒಂದು ಪುರುಷನು ಕಾಣಿಸದೇ ಇದ್ದರೆ ಹೇಗಿರುತ್ತೆ ಅಂತ ಒಮ್ಮೆ ಊಹಿಸಿ ನೋಡಿ. ಕುಟುಂಬಕ್ಕೂ ಅಲ್ಲ, ಗಂಡಸಿಗೂ ಅಲ್ಲ, ಈ ದ್ವೀಪ ಮಹಿಳೆಯರಿಗಾಗಿಯೇ. ಹೌದು, ಇದು ನಿಜ. ಮತ್ತು ಈ ದ್ವೀಪದ ಹಿಂದೆ ಮಹತ್ವದ ಕಥೆ ಇದೆ. ಈ ದ್ವೀಪ ಫಿನ್ಲ್ಯಾಂಡ್ನಲ್ಲಿದೆ. ಈ ದ್ವೀಪದ ಹೆಸರು ಸೂಪರ್ಸಿ ಐಲ್ಯಾಂಡ್ ಅಂತ. ಇದು ಫಿನ್ಲ್ಯಾಂಡ್ ದೇಶದಲ್ಲಿ ಹೆಲ್ಸಿಂಕಿ ನಗರದಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಬಾಲ್ಟಿಕ್ ಸಮುದ್ರದ ಕರಾವಳಿಯ ಬಳಿ ಇದೆ. ಈ ದ್ವೀಪದ ಅತಿ ದೊಡ್ಡ ವಿಶೇಷತೆ ಏನು ಗೊತ್ತಾ? ಇಲ್ಲಿ ಪುರುಷರಿಗೆ ಎಂಟ್ರಿ ಇಲ್ಲ. ಹೌದು, ಈ ದ್ವೀಪಕ್ಕೆ ಮಹಿಳೆಯರು ಮಾತ್ರ ಹೋಗಬಹುದು. ಒಂದೇ ಸಮಯದಲ್ಲಿ ಕೇವಲ 8 ಮಹಿಳೆಯರಿಗೆ ಮಾತ್ರ ಅವಕಾಶ ಇರುತ್ತಂತೆ. ಈ ದ್ವೀಪವನ್ನು ಸ್ಥಾಪಿಸಿದ್ದು ಅಮೆರಿಕದ ಮಾಜಿ ಟೆಕ್ ಕಂಪನಿ CEO ಕ್ರಿಸ್ಟಿನಾ ರೋತ್. ಅವರು ಕಾರ್ಪೊರೇಟ್ ಜಗತ್ತಿನ ಸ್ಟ್ರೆಸ್, ಪ್ರೆಷರ್, ಕಾಂಪಿಟಿಷನ್ ಇವೆಲ್ಲದಿಂದ ಬೇಸತ್ತು ಮಹಿಳೆಯರು ಯಾವುದೇ ಭಯವಿಲ್ಲದೆ ಮುಕ್ತವಾಗಿ ತಮ್ಮ ಸಮಯವನ್ನು ಕಳೆಯುವ ಜಾಗ ಇರಬೇಕು ಅನ್ನೋ ಐಡಿಯಾದಿಂದ ಈ ದ್ವೀಪವನ್ನು ನಿರ್ಮಿಸಿದ್ದಾರೆ. ಇಲ್ಲಿ ಬೆಳಗ್ಗೆ ಹೇಗೆ ಶುರುವಾಗುತ್ತೆ ಗೊತ್ತಾ? ಸಮುದ್ರದ ಅಲೆಗಳ ಸದ್ದು, ಯೋಗ ಮತ್ತು ಧ್ಯಾನ, ದಟ್ಟವಾದ ಕಾಡಿನಲ್ಲಿ ನಡಿಗೆ, ಸಾಹಸಮಯ ಚಟುವಟಿಕೆಗಳು. ಫಿನ್ಲ್ಯಾಂಡ್ನ ಪ್ರಸಿದ್ಧ ಸಾಂಪ್ರದಾಯಿಕ ಉಗಿ ಸ್ನಾನ. ಇಲ್ಲಿಗೆ ಬಂದರೆ ಮಹಿಳೆಯರು ತಮ್ಮ ಫೋನ್, ಸೋಷಿಯಲ್ ಮೀಡಿಯಾ, ಹೊರಗಿನ ಜಗತ್ತು ಎಲ್ಲವನ್ನು ಮರೆತು ತಮ್ಮದೇ ಆದ ಸಮಯದಲ್ಲಿ ಬದುಕಬಹುದು. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಕುಕ್, ಕ್ಲೀನರ್, ಟ್ರೈನರ್, ಸಪ್ಲೈಯರ್ ಎಲ್ಲರೂ ಮಹಿಳೆಯರೇ. ಪುರುಷರಿಗೆ ಎಂಟ್ರಿ ಇಲ್ಲ ಅಂದರೆ ಇದು ಪುರುಷರ ಮೇಲೆ ದ್ವೇಷದಿಂದಲ್ಲ, ಬದಲಾಗಿ ಮಹಿಳೆಯರು ಪೂರ್ಣ ಸುರಕ್ಷಿತವಾಗಿ, ಮುಕ್ತವಾಗಿ, ಜಡ್ಜ್ಮೆಂಟ್ ಇಲ್ಲದೆ ಇರಬೇಕು ಅನ್ನೋ ಕಾರಣಕ್ಕೆ. ಹೌದು, ಅಗತ್ಯ ದುರಸ್ತಿ ಕೆಲಸಗಳಿಗಾಗಿ ಮಾತ್ರ ಪುರುಷರಿಗೆ ಸೀಮಿತ ಸಮಯದಲ್ಲಿ ಪ್ರವೇಶ ನೀಡಲಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಸೂಪರ್ಸಿ ಐಲ್ಯಾಂಡ್ ಅನ್ನು ಮಹಿಳೆಯರ ಸ್ವರ್ಗ ಅಂತ ಕರೆಯಲಾಗುತ್ತದೆ. ಒಂದು ದ್ವೀಪ, ಒತ್ತಡ ಇಲ್ಲ, ಭಯ ಇಲ್ಲ, ಜಡ್ಜ್ಮೆಂಟ್ ಇಲ್ಲ, ಪುರುಷರೇ ಇಲ್ಲ. ನಿಮಗೆ ಒಂದು ಅವಕಾಶ ಸಿಕ್ಕಿದರೆ ನೀವು ಈ ದ್ವೀಪಕ್ಕೆ ಹೋಗ್ತೀರಾ? ಕಮೆಂಟ್ನಲ್ಲಿ ತಿಳಿಸಿ, ಖಂಡಿತ ಹೇಳಿ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂದ ಇಷ್ಟವಾಗಿದ್ದರೆ, ಅನಿಸಿದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ.